ಡಾಗ್ ವಿಷ್ಣು ಅವನೇನಂದ ಗಿಲ್ಲಿ ಔಟ್ ನನ್ನಿಂದ ಗಿಲ್ಲಿ ಔಟ್ ಆಗ್ಬೇಕಿತ್ತು ಔಟ್ ಗಿಲ್ಲಿ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಅವ್ನೇನು ಸೆಕೆಂಡ್ ಪ್ರೈಸ್ ಬಂದ್ರೆ ಫಸ್ಟ್ ಪ್ರೈಸ್ ಬಂದ್ರೆ ಕಾಲ್ ಕೆಳಗಡೆ ತುರ್ತೀನಿ ಅಂದ. ಈಗ ತೂರ ಕೇಳ್ರೆ ಅವ್ರ ಅಪ್ಪನ್ ಗುಟ್ಟಿದ್ರು. ಗಿಲ್ಲಿ ಯಾವತ್ತಿದ್ರು ಗಿಲ್ಲಿ ಗೆಲ್ತೀನಿ ಅಂದ, ಗೆದ್ದೇ ಗೆದ್ದ. ಅವ್ನ ಫ್ಯಾನ್ಸ್ ಎಲ್ಲ ಫುಲ್ ಮತ್ತೆ ಯಾರು ಇಲ್ಲ ಬ್ರೋ, ಡಿಸರ್ವಿಂಗ್ ಇದಾರೆ. ಬಡವ್ರಿಗೆ ಕೊಡ್ಬೇಕಿತ್ತು ಬ್ರೋ, ಬಡವರು ಕೊಡ್ಬೇಕಿತ್ತು. ಡಿಸರ್ವಿಂಗ್ ಇದಾರೆ. ಸೆಕೆಂಡ್ ಪ್ಲೇಸ್ ಧನುಷ್ ಬರ್ಬೇಕಿತ್ತು ಅನ್ನಿಸ್ತು. ಅದು ಸಿಕ್ಸ್ತ್ ಸೆಟ್ ಆಗಲ್ಲ. ರಕ್ಷಿತಂಗೆ ಬಂದು ನಿಮ್ಗೆ ಇಷ್ಟ ಇಲ್ಲ? ಇಲ್ಲ ಬ್ರೋ, ಫುಲ್ ಖುಷಿ ಆಯ್ತು ಬ್ರೋ. ಬಡವ್ರ ಮಕ್ಳು ಬೆಳಿಬೇಕಾಯ್ತು, ಇದ್ ಫುಲ್ ಖುಷಿ ಆಯ್ತು. ಸೆಕೆಂಡ್ ರಕ್ಷಿತ್ ಅವ್ರು ಬಂದ್ರು, ಅವ್ರು ಬಂದಿದ್ದ ಸ್ಯಾಟಿಸ್ಫಿಕೇಶನ್ ಅಂತ ಅಥವಾ ಬೇರೆ ಯಾರು ಬರ್ಬೇಕಿತ್ತ? ಅವರೇ ಬರ್ಬೇಕಾಯ್ತು. ಅಶ್ವಿನಿಗಳು ಬರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಒಂದು 3 ತಿಂಗಳಿಂದ ಅವನಿಗೋಸ್ಕರ ನೋಡ್ತಾ ಇರೋದು. ಅಂದ್ರೆ ಎಲ್ಲ ಅಂದ್ರೆ ನಿಮ್ಗೆ ಸಂತೋಷ ಆಯ್ತು ಅವ್ರಿಗೆ? ಸಂತೋಷ ಆಯ್ತು. ನಾವು 3 ತಿಂಗಳಿಂದ ಓಟ್ ಅವನಿಗೆ ಹಾಕ್ತಾ ಇರೋದು. ಎಲ್ಲ ಓಟು ಎಷ್ಟ್ ಜನ? ನಾವು ಆಟೋ ಫ್ಯಾಮಿಲಿ ಫುಲ್ ಎಲ್ಲ ಹಾಕಿದೀವಿ. ಇರೋ ಎಷ್ಟೊಂದ್ ಜನ ಆಟೋ ಡ್ರೈವರ್ಸ್ ಎಲ್ಲಾರು ಕೂಡ ಗಿಲ್ಲಿಗೆ ಓಟ್ ಹಾಕೋರೆ, ಸಪೋರ್ಟ್ ಮಾಡೋರೆ. ಹೌದು. ಸೆಕೆಂಡ್ ರಕ್ಷಿತ್ ಅವ್ರು ಬಂದ್ರು, ಅವ್ರು ಬರ್ಬೇಕಿತ್ತ ಅಥವಾ ಬೇರೆ ಯಾರು? ನಮಗೆ ಗಿಲ್ಲಿ ಬರ್ಬೇಕಾಯ್ತು. ಸಾಕು, ಬಂದ್ರೆ ಯಾರು ಬೇಕಾಗಿಲ್ಲ. ನಮಗೆ ಬೇಕಾಗಿಲ್ಲ, ಗಿಲ್ಲಿನೇ ಬೇಕಾಯ್ತು. ಸರಿ ಅಣ್ಣ. ಏನಂತ ದಿವಸದಿಂದ ಬಿಗ್ ಬಾಸ್ ನಲ್ಲಿ ಇದ್ದಿದ್ದಕ್ಕೂ ಖುಷಿ ಆಯ್ತು ನಮ್ಗೆ. ಅವ್ನು ಖುಷಿ ಆಯ್ತು. ಸೆಕೆಂಡ್ ಪ್ರೈಸ್ ರಕ್ಷಿತ್ ಅವ್ರು ಬಂದ್ರು, ಏನ್ ಅನ್ಸ್ತದ ಬ್ರೋ ನಿಮ್ಗೆ? ಅವರೇ ಬರ್ಬೇಕಿತ್ತ ಅಥವಾ ಅವರೇ ಬರ್ಬೇಕಿತ್ತು? ಇಲ್ಲ, ಕಾವ್ಯ ಬರ್ಬೇಕಿತ್ತು. ಕಾವ್ಯ ಬರ್ಬೇಕಿತ್ತು. ಕಾರಣ ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡಿದ್ರಾ ನಿನ್ನೆ ಗಿಲ್ಲಿ ಗೆದ್ದಿದ್ದು? ಏನ್ ಅನ್ಸಿಲ್ಲ ನಿಮ್ಗೆ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು ಸರ್. ಅವ್ರಿಗೆ ಎಲ್ಲ ಓಟ್ ಹಾಕಿದ್ರ ಅಥವಾ ಬೇರೆಯವ್ರು ಯಾರನ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರು? ಅವರೇ ಬೇರೆ ಬರ್ಬೇಕು ಅಂತ? ಎಲ್ಲ ಗಿಲ್ಲಿಗೆ ಅಂತ ಅನ್ಕೊಂಡಿದ್ರ. ಸೆಕೆಂಡ್ ಅವ್ರು ರಕ್ಷಿತಾ ಬಂದ್ರು, ಅವ್ರಿಗೂ ಹಾಕಿದ್ರ. ಆದ್ರೆ ಗಿಲ್ಲಿಗೆ ಬಂದಿದ್ದು ನಿಮ್ಗೆ ಏನ್ ಅನ್ಸಿಲ್ವಾ? ಸಖತ್ ಖುಷಿ ಆಯ್ತು ಸರ್. ಖುಷಿ ಅನ್ಸ್ತು. ಗೆದ್ದಿರೋ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು, ಗೆದ್ದವ್ರೆ ಬಿಡು. ನೀವು ಅನ್ಕೊಂಡಿದ್ದು ಗೆದ್ದಿದ್ದು ಅವರೇ ಆಗಿದ್ರು? ಅವರೇ ಖುಷಿ ಆಯ್ತು. ಅಥವಾ ಸೆಕೆಂಡ್ ರಕ್ಷಿತ್ ಅವ್ರು ಬಂದ್ರು, ಅವಳು ಪರವಾಗಿಲ್ಲ. ಅವ್ರು ಬರ್ಬೇಕಿದ್ರೆ ಅಥವಾ ಬೇರೆ ಯಾರು ಬರ್ಬೇಕು? ಇಲ್ಲ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಎಲ್ಲಾರ್ದು ಕರೆಕ್ಟ್ ಆಗಿ ಆರ್ಡರ್ ಎಲ್ಲ ಐತೆ. ಇವರು ಅಶ್ವಿನಿ ಅವರು ಸ್ವಲ್ಪ ತರಲೆ ಮಾಡ್ತಿದ್ರು. ಕರೆಕ್ಟ್ ಆಗಿ ಕುಂಡ್ರಿಸ್ಯಾರ. ಮೂರನೇ ಸಾವುಕಾರರು ಗೊತ್ತಾಯ್ತಾ? ಅವ್ರಿಗೇನು 8 ಕಾರ್ ಮಡಿಕೊಂಡು ಅವಳಿಗೆ ಯಾಕೆ ಇಸ್ಬೇಕು? 3,000 ಓಟ್ ಹಾಕಿದೀವಿ ನಾವು ಗಿಲ್ಲಿ ಅವ್ರಿಗೆ. ಗಿಲ್ಲಿಗೆ 3,000. ನಿಮ್ಮ ಬೆಂಬಲ ಇಂದಾನೆ ಅನ್ಸುತ್ತೆ ಅವ್ರು ಗೆದ್ದಿರೋದು. ಓಕೆ, ಗಿಲ್ಲಿ ಓಕೆ ಅಂದ್ರೆ ಎಲ್ಲ ಫುಲ್ ಸ್ಯಾಟಿಸ್ಫಿಕೇಶನ್ ಐತೆ ಅವ್ರು ಗೆದ್ದಿರೋದು. ಏನು ಮೋಸ ಇಲ್ಲ, ಕರೆಕ್ಟ್ ಆಗಿ ಹಾಕೋರು ಗೆರೆಕ್ಟಾಗಿ ಬಂದೈತೆ. ಮನೆಗೆ ಏನ್ ಹೇಳಿರ್ ಗೊತ್ತಾ? ಗಿಲ್ಲಿ ಏನಾನ ಸೋತು ಅವಳಿಗೆ ಗೆದ್ರೆ ಇನ್ ಬಿಗ್ ಬಾಸೇ ನೋಡಲ್ಲ ಅಂದ್. ಎಲ್ಲಾರು ಹಂಗೆ ಅನ್ಕೊಂಡಿದ್ರು. ಅದಕ್ಕೇನೆ ಏನು ಬಿಗ್ ಬಾಸೇ ನೋಡಲ್ಲ. ಈ ಅದೇ ಎಲ್ಲಾ ಸೀಸನ್ಗಿಂತಾನು ಈ ಸೀಸನ್ ಜಾಸ್ತಿ ನೋಡೋರೆ. ಈ ಸಾರಿ ಸುದೀಪ್ ಸಾರು ಕ್ಲೀನ್ ಆಗಿ ಮಾಡಿರು. ಹೋದ್ ಸಾರಿ ನೋಡಿದ್ರ? ಹೋದ್ ಸಾರಿ ಅವ್ನ ಯಾರು ಹನುಮಂತನ್ ಕೊಟ್ಬಿಟ್ರು. ಅವನಿಗೆ ಇಷ್ಟು ಇದೇ ಮಾಡ್ಲಿಲ್ಲ ಹನುಮಂತನ್ ಕೊಟ್ಟಾಗ. ಈ ಸತಿ ಏನ್ ಮೋಸ ನಡೆಯಲ್ಲ, ಕರೆಕ್ಟ್ ಆಗಿ ಖುಷಿ ಆಯ್ತು. ಅವ್ರಿಗೆ ಓಟ್ ಹಾಕಿದ್ರ ಅವರಿಗೇನೆ ಅಥವಾ ಬೇರೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಫಸ್ಟ್ ಬರಕ್ಕೆ? ಯಾರು ಇಲ್ಲ, ಗಿಲ್ಲಿನೇ ಹೋಯ್ತು. ಸೈಡ್ ಅವ್ರು ಡಿಸರ್ವ್ ಮಾಡ್ತಾರ ಫಸ್ಟ್ ಪ್ರೈಸ್ ನ? ಹೌದು, ಡಿಸರ್ವಿಂಗ್ ಇದ್ದಾರೆ. ಅಶ್ವಿನಿ ಅವರು ಥರ್ಡ್ ಪ್ರೈಸ್ ಬಂದ್ರು, ಅವರು ಆ ಪ್ಲೇಸ್ ಬರ್ಬೇಕಿತ್ತು ಅಥವಾ ಕಮ್ಮಿ ಬರ್ಬೇಕಿತ್ತು? ಡಿಸರ್ವ್ ಮಾಡ್ತಾರ ಫಸ್ಟ್ ಪ್ರೈಸ್ ನ? ಹೌದು, ಡಿಸರ್ವಿಂಗ್ ಇದ್ದಾರೆ. ಅಶ್ವಿನಿ ಅವರು ಥರ್ಡ್ ಪ್ರೈಸ್ ಬಂದ್ರು, ಅವರು ಆ ಪ್ಲೇಸ್ ಬರ್ಬೇಕಿತ್ತು ಅಥವಾ ಕಮ್ಮಿ ಬರ್ಬೇಕಿತ್ತು? ಸೆಕೆಂಡ್ ಪ್ರೈಸ್ ಇದೆ. ಮತ್ತೆ ಹಂಗಾರೆ ರಕ್ಷಿತಾ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ಲ? ತುಂಬಾ ಖುಷಿ ಆಯ್ತು. ಅವರೇ ಗೆಲ್ತಾರೆ ಅಂದ್ಕೊಂಡೇ ಇದ್ದೆ. ಅವರೇ ಗೆಲ್ತಾರೆ ಅಂದ್ಕೊಂಡಿದ್ರ ಅಥವಾ ಬೇರೆ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ಅವರೇ ಗೆಲ್ತಾರೆ ಅಂತ. ಅಶ್ವಿನಿ ಅವರು ಥರ್ಡ್ ಪ್ಲೇಸ್ ಬೇರೆ ಬಂದ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಧನುಷ್ ಅವರು ಆ ಪ್ಲೇಸ್ ಡಿಸರ್ವ್ ಮಾಡ್ತಾರಾ? 5th ಏನೋ ಬಂದ್ರು. ಹೌದು, ಅಷ್ಟೇ.